ನಾನು ನಿಮ್ಮ ಸ್ವಾಮಿ ವೀಕ್ಷಕರನ್ನ ಗಮನಿಸಿದ್ದೇನೆ. ವೀಕ್ಷಕರೇ, ಇದನ್ನು ಬಹಳ ಗಮನ ಕೊಟ್ಟು ಈ ವರದಿಯನ್ನು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ವರದಿ ಇದು. ಪ್ರತಿಯೊಬ್ಬ ಮಕ್ಕಳ ತಂದೆ ತಾಯಿ ಈ ವರದಿ ಬಗ್ಗೆ ಯೋಚನೆ ಮಾಡಬೇಕು. ಇನ್ನು ಮೇ ತಿಂಗಳು ಬಂತು. ಈ ಮೇ ತಿಂಗಳಲ್ಲಿ ಇಲ್ಲಿ ನೋಡಿರಲ್ಲಿ ಖಾಸಗಿ ಶಾಲೆಗಳು ಫ್ಲೆಕ್ಸಿಬಲ್ ಆಗಿರ್ತಾರೆ. ಪ್ರವೇಶ ಆರಂಭವಾಗಿದೆ. ಪ್ರವೇಶ ಆರಂಭವಾಗಿದೆ ಅಂತ ಇದೆ. ಅಲ್ಲಿ ಉಚಿತವಾಗಿ ಅಂತ ಮಾತ್ರ ಕಾಣಲ್ಲ. ಮತ್ತೆ ಶಾಲೆಗಳ ಹೆಸರು ಸಹ ಇರುತ್ತೆ. ನಾವಿಲ್ಲಿ ಯಾವ ಶಾಲೆಗಳ ಹೆಸರು ಹೇಳ್ತಕ್ಕಂಥ ಪ್ರಯತ್ನ. ಅದೇ ಸರ್ಕಾರಿ ಶಾಲೆಗಳು ಫ್ಲೆಕ್ಸ್ ಆಗ್ತಾವ. ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯ ಮೊದಲೇ ಇರೋದಿಲ್ಲ, ಶುಲ್ಕವು ದುಬಾರಿಯಾಗಿರೋದಿಲ್ಲ. ಅದೇ ಖಾಸಗಿ ಶಾಲೆಗಳಲ್ಲಿ ದೊಡ್ಡ ಮಟ್ಟದ ಪ್ರವೇಶ ಶುಲ್ಕವನ್ನು ಮಾಡತಕ್ಕಂಥ ಕೆಲಸ ಸಹ ಯಾವುದೇ ಇಲಾಖೆ ಸಂಬಂಧಪಟ್ಟಂತೆ ಇದುವರೆಗೂ ಖಾಸಗಿ ಶಾಲೆಯ ಮಾಲೀಕರು ಏನು ಮಾಡೋಕ್ಕಾಗಿಲ್ಲ. ಇದರ ಹಿನ್ನೆಲೆ ಏನನ್ನೋದನ್ನು ಕಂಡುಹಿಡಿಯೋಕ್ಕೂ ಹೋಗ್ತಾ ಇಲ್ಲ. ನೋಡಿ, ಇವತ್ತು ಖಾಸಗಿ ಶಾಲೆಗಳಲ್ಲಿ ಕೇಳಿಬರತಕ್ಕಂಥ ಒಂದು ಸುದ್ದಿ ಏನಪ್ಪ ಅಂದರೆ, ಖಾಸಗಿ ಶಾಲೆಗಳಲ್ಲಿ ಪ್ರವೇಶ ಶುಲ್ಕವನ್ನು ದುಬಾರಿ ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ. ಸರ್ಕಾರ ಹೆಂಗೆ ಮನಸ್ಸಿಗೆ ಬಂದಂಗೆ ಬಸ್ಸಿನ ರೇಟ್ ಜಾಸ್ತಿ ಮಾಡಿದೋ, ಅದೇ ರೀತಿ ಖಾಸಗಿ ಶಾಲೆಗಳು ಸರ್ಕಾರದ ಬೆಲೆಯನ್ನು ಹೇಗೆ ಏರಿಸ್ತಾರೋ, ದರ ಏರಿಸ್ತಾರೋ ಹಾಗೆ ಶುಲ್ಕದ ದರವನ್ನು ಖಾಸಗಿ ಶಾಲೆಗಳು ಏರಿಸ್ತಾ ಇದೆ. ಹೀಗಾಗಿ ಏರಿಕೆ ಆಗಿದೆ ಅನ್ನತಕ್ಕಂಥದ್ದು ಒಂದು ದೊಡ್ಡ ಮಟ್ಟದ ಸುದ್ದಿ. ನೋಡಿ, ಈ ರೀತಿ ಪ್ರತಿ ವರ್ಷ ಇಲ್ಲ 2 ವರ್ಷಕ್ಕೊಮ್ಮೆ ಈ ರೀತಿ ಅವ್ರಿಗೆ ಮನಸ್ಸಿಗೆ ಬಂದಂತೆ ಸಣ್ಣ ಮೊತ್ತದ ದರ ಅಲ್ಲ, ಭಾಳ ದೊಡ್ಡ ಮಟ್ಟದ ಏರಿಕೆಯಾಗಿದೆ. ಈ ರೀತಿಯಾದರೆ ಸಾಮಾನ್ಯ ಕುಟುಂಬಗಳು ಈ ಶಾಲೆಗಳಲ್ಲಿ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸೋಕ್ಕಾಗತ್ತಾ? ಸಾಮಾನ್ಯ ಕುಟುಂಬದವರು ಸಹ ಯಾಕಪ್ಪ ಖಾಸಗಿ ಶಾಲೆ ಬೆನ್ನು ಬಿದ್ದಿದ್ದಾರೆ ಅಂದರೆ, ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಸೌಲಭ್ಯ ಇಲ್ಲ. ಇನ್ನು ಶಾಲೆಗಳು ಕಟ್ಟಡಕ್ಕೆ ಹೋಗೋಕ್ಕೆ ಭಯ ಪಡ್ತಾರೆ ಪೋಷಕರು. ಎಲ್ಲಿ ನಮ್ಮ ಮಕ್ಕಳ ಮೇಲೆ ಬಿದ್ದು ಜೀವಹಾನಿ ಆಗುತ್ತೋ, ಪ್ರಾಣಹಾನಿ ಆಗುತ್ತೋ ಅಂತ ಈ ಮಟ್ಟಿಗೆ ಸರ್ಕಾರಿ ಶಾಲೆಗಳು ಕಂಡು ಬರ್ತಾ ಇದ್ದಾವೆ ಕಟ್ಟಡಗಳು. ಈ ರಾಜಕಾರಣಿಯ ಮಕ್ಕಳು ಯಾರಾದರೂ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅನ್ನೋದು ಉದಾಹರಣೆಯನ್ನು ಕೊಡಲಿ. ದೊಡ್ಡ ಬಹಿರಂಗ ಸಭೆಯಲ್ಲಿ ನನ್ನ ಮಗ ಇಂಥ ಹಳ್ಳಿಯಲ್ಲಿ ಆಯಿತು, ಇಂಥ ತಾಲೂಕಲ್ಲಿ ಆಯಿತು, ಇಂಥ ಜಿಲ್ಲೆಯಲ್ಲಿ ಆಯಿತು, ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ ಅಂತಾರೆ. ಯಾರನ್ನೋ ಇದ್ದಾರ? ಸಾಧ್ಯನಿಲ್ಲ ಅಂತ ಹೇಳ್ಬೋದು. ಇನ್ನು ಈ ಸಂಘಟನೆಗಳು ತಗೊಂಡ್ರೆ, ಈ ಸಂಘಟನೆಗಳು ಅನೇಕ ಹೋರಾಟಗಳನ್ನು ಮಾಡ್ತಾ ಇದ್ದಾವೆ. ಈ ಖಾಸಗಿ ಶಾಲೆಯ ಒಳಗಡೆ ಮನಸ್ಸಿಗೆ ಬಂದಂತೆ ಶುಲ್ಕವನ್ನು ವಸೂಲಿ ಮಾಡ್ತಾರೆ. ಇದ್ರ ಬಗ್ಗೆ ಯಾಕೆ ಬೀದಿಗಿಳಿದು ಹೋರಾಟ ಮಾಡಬಾರದು? ಇಲ್ಲ ಅವ್ರ ಮಕ್ಕಳು ಏನಾದರೂ ಸಹ ಅದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ಬೋದು ಅನ್ನೋ ಅನುಮಾನ ಕೆಲವರಲ್ಲಿ ಮೂಡಿದೆ. ಯಾಕಂದರೆ ಈ ಸಂಘಟನೆಗಳು ಹೋರಾಟ
ಯಾಕೆ ಮಾಡ್ತಾ ಇಲ್ಲ ಅಂತ ನೋಡಿ. ಈ ಸಂಘಟನೆಗಳು ಸರ್ಕಾರಿ ಶಾಲೆಗಳ ಉನ್ನತೀಕರಣದ ಬಗ್ಗೆ ಯಾಕೆ ನಿರಂತರ ಹೋರಾಟವನ್ನು ಮಾಡಬಾರದು? ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಅಕ್ಷರಗಳ ಜೊತೆಯಲ್ಲಿ ಇಂಗ್ಲಿಷ್ ಅಕ್ಷರಗಳನ್ನು ಶಿಕ್ಷಕರು ಮಕ್ಕಳಿಗೆ ಕಲಿಸ್ತಕ್ಕಂಥ ಪದ್ಧತಿ ಶುರುವಾದರೆ ಪ್ರತಿಯೊಂದು ಗ್ರಾಮಾಂತರ ಇರ್ಬೋದು, ಪಟ್ಟಣ ಆಗಿರ್ಬೋದು, ನಗರ ಪ್ರದೇಶಗಳಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಅಕ್ಷರ ಕಲಿಸ್ತಕ್ಕಂಥ ಪದ್ಧತಿ ಜಾರಿಯಾದರೆ ಪ್ರತಿಯೊಬ್ಬ ಮಕ್ಕಳ ತಂದೆ ತಾಯಿಗಳು ಸಹ ಸರ್ಕಾರಿ ಶಾಲೆಗೆ ದುಂಬಾಲು ಗಿಡದಲ್ಲಿ ಎರಡು ಮಾತಿಲ್ಲ. ಹಾಗೆಯೇ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಸೌಲಭ್ಯಗಳನ್ನು ಕಲ್ಪಿಸಬೇಕು. ಮೊದಲು ಸರ್ಕಾರಿ ಶಾಲೆಗಳ ಕಟ್ಟಡ ಗಟ್ಟಿಮುಟ್ಟಾಗಿರಬೇಕು. ಇವತ್ತು ಮಾನ್ಯ ಶಿಕ್ಷಣ ಸಚಿವರಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಈ ತಿಂಗಳಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ನಾವು ಸಮೀಕ್ಷೆ ಮಾಡಿಸ್ಲಿ, ಇಲ್ಲ ಅವರೇ ಖುದ್ದಾಗಿ ನೋಡಲಿ ಕೆಲವೊಂದು ಶಾಲೆಗಳ ಸ್ಥಿತಿ ಹೇಗಿದೆ, ಮಕ್ಕಳು ಯಾವ ರೀತಿಯಲ್ಲಿ ಪಾಠ ಕಲಿಬಹುದು ಅನ್ನೋದನ್ನು. ಇನ್ನು ಬೆಳಗ್ಗೆ ಆದರೆ ಇವ್ರ ಮೇಲೆ ಅವರು ಒಣ ಜಗಳ ಮಾಡೋದನ್ನು ಬಿಟ್ಟು ಮಕ್ಕಳ ಭವಿಷ್ಯದ ಕಡೆ ಗಮನ ಹರಿಸಬೇಕಾಗಿದೆ. ನಾವು ಇನ್ನು ಕೆಲವೇ ದಿನಗಳಲ್ಲಿ ಆ ಶಾಲೆಯ ದೃಶ್ಯವನ್ನು ತೋರಿಸ್ತೇವೆ. ಯಾವ್ಯಾವ ಗ್ರಾಮಾಂತರ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಯಾವ ಮಟ್ಟಕ್ಕಿದೆ, ಶಿಕ್ಷಕರಲ್ಲಿ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಮಕ್ಕಳಿಗೆ ಶಿಕ್ಷಣ ಕಲಿಸ್ಲಿಕ್ಕೆ ಅನ್ನೋದು. ಯಾರು ತಾನೇ ಅಂತಹ ಕಟ್ಟಡಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ಮುಂದಾಗ್ತಾರೆ? ಅಂಥ ಹೀನ ಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಯ ಕಟ್ಟಡಗಳು ಕಾಣಬರ್ತವೆ. ನಗರ ಮಟ್ಟದಲ್ಲಿಯೂ ಸಹ ಸರ್ಕಾರಿ ಶಾಲೆಗಳನ್ನು ಕಟ್ಟಡ ನೋಡಬಹುದು. ಸರ್ಕಾರಿ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ಉಪನಿರ್ದೇಶಕರಾಗಿರ್ಬೋದು, ಇಂತಹ ಶಾಲೆಯ ಬಗ್ಗೆ ಸರ್ಕಾರದ ಗಮನ ಸೆಳೆದಿದ್ದರೂ ಇಲ್ಲವೋ ಗೊತ್ತಿಲ್ಲ. ಈಗ ಏನು ಸರ್ಕಾರಿ ಶಾಲೆಯಲ್ಲಿ ಸಮೀಕ್ಷೆ ಮಾಡಿದರೆ ಒಂದೊಂದು ಸೆಕ್ಷನ್ನು ಅನ್ನತಕ್ಕಂಥದ್ರಲ್ಲಿ 4-5 ಜನ ಮಕ್ಕಳು ಸಿಗೋದು ಕಷ್ಟ ಆಗೋಗ್ಬಿಟ್ಟಿದೆ. ಕಾರಣ ಒಂದು, ಇಂಗ್ಲಿಷ್ ಅಭ್ಯಾಸ ಇಲ್ಲ, ಕಟ್ಟಡಗಳು ಶಿಥಿಲಗೊಂಡಿವೆ. ಆದ್ದರಿಂದ ಈ ಖಾಸಗಿ ಶಾಲೆಗಳ ಈ ಆರ್ಭಟಕ್ಕೆ ಪೋಷಕರಿಗೆ ತರುತ್ತಿರತಕ್ಕಂಥ ಶುಲ್ಕದ ಹೆಚ್ಚಳದ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಬಡ ಕೂಲಿ ಕಾರ್ಮಿಕರ ಮಕ್ಕಳು ಸಹ ಇಂಗ್ಲಿಷ್ ಅಕ್ಷರ ಅಭ್ಯಾಸ ಮಾಡಬೇಕಾಗಿದೆ. ಅದರಿಂದ ಸರ್ಕಾರಿ ಶಾಲಾ ಕಟ್ಟಡಗಳನ್ನು ಉನ್ನತ ಮಟ್ಟಕ್ಕೆ ತರುವುದರ ಜೊತೆಯಲ್ಲಿ ಇಂಗ್ಲಿಷ್ ಅಭ್ಯಾಸ ಜಾರಿ ಮಾಡಿ ಸರ್ಕಾರ ಶಾಲೆಗಳಲ್ಲಿ ಸರಿಯಾದ ಸೌಲಭ್ಯಗಳನ್ನು ಕಲ್ಪಿಸಬೇಕಾಗಿರೋದು ಬಹಳ ಅವಶ್ಯಕತೆ ಇದೆ. ಬರೀ ಮಧ್ಯಾಹ್ನ ಬಿಸಿ ಊಟ ಕೊಟ್ಟರೆ ಏನು ಪ್ರಯೋಜನ ಇಲ್ಲ. ಅದರಿಂದ ಮಕ್ಕಳು ಊಟ ಮಾಡಿದ್ರೆ ತೆಗೆದು ತೊಳೆದಿದ್ದ ಮನೆಗೆ ಹೋಗ್ತಾರೆ. ಅವರು ಕಲಿತದ್ದು ವಿದ್ಯಾಭ್ಯಾಸ ಯಾವುದು? ಇವರು ಒಂದು ಜೊತೆ ಯಾವುದೋ ಒಂದು ಯೂನಿಫಾರ್ಮ್ ಕೊಟ್ಟು ಆಗೋಯ್ತು, ಸಮವಸ್ತ್ರ ಆಗೋಯ್ತು.
ಅವರಿಗೆ ಜ್ಞಾನ ಕೊಡಬೇಕಲ್ಲ. ಆ ಜ್ಞಾನ ಬರಬೇಕಾದ್ರೆ ಸರ್ಕಾರ ಶಾಲೆಗಳಲ್ಲಿ ಉನ್ನತ ಮಟ್ಟದ ಸೌಲಭ್ಯಗಳನ್ನು ಕಲಿಸಬೇಕಾಗಿದೆ. ಈ ಕೆಲಸವನ್ನು ಮಾಡಿದ್ದೇ ಆದರೆ ಎಷ್ಟೋ ಬಡ ಕುಟುಂಬಗಳ ಮಕ್ಕಳು ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿಯುವುದರಲ್ಲಿ ಎರಡು ಮಾತಿಲ್ಲ. ಇಂಥ ಬಡ ಕುಟುಂಬಗಳ ಆಶೀರ್ವಾದವನ್ನು ಈ ಸರ್ಕಾರ ಪಡ್ಕೊಳ್ಬೇಕಾಗಿದೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಸಚಿವರು ಆದಷ್ಟು ಬೇಗ ಈ ಸರ್ಕಾರಿ ಶಾಲೆಗಳ ಬಗ್ಗೆ ಗಮನಹರಿಸಿ ಬಡ ಕುಟುಂಬದ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗುವಂಥ ಕೆಲಸ ಮಾಡಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವೀಕ್ಷಕರೇ, ಯಾರಿಗಾದ್ರೂ ಯಾವುದೇ ತೊಂದರೆ ಆಗಿದ್ದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.